ನಿಮ್ಮ ಡೈಮಂಡ್ಗೆ ಸೋರ್ಸ್ ಏನಂತ ಕೇಳ್ಬೋದಾ ಸರ್? ಮೇಡಮ್, ಡೈಮಂಡ್ ಸೋರ್ಸ್ ಅಂದರೆ ನನಗೆ, ನಾನು ದುಬೈಯಿಂದ ಮಾಲ್ ತರಿಸ್ತೀನಿ, ಒಂದೇ ಸತಿ ಬೈಂಗ್ ಮಾಡಿಸ್ತೀನಿ ನಾನು. ಒಂದೇ ಸತಿ 5 ಕೋಟಿ 6 ಕೋಟಿ ರೂಪಾಯಿ ಹಿಂಗೆ ನಮಗೆ ದೊಡ್ಡದಾಗಿ ನಾವು ಕ್ವಾಂಟಿಟಿ ನಾವು ತಗೊಂಡ್ರೆ ನಂಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅದು. ನನ್ನಲ್ಲಿ ಕಮ್ಮಿ ಅಂದರೆ ಈಗ 40-45 ಜನ ವರ್ಕ್ ಮಾಡ್ತಾ ಇದ್ದಾರೆ ಮುಂಬೈಲಿ. ನಾನು ವರ್ಕರ್ ಇದ್ದಾರೆ, ನನ್ನ ಮ್ಯಾನುಫ್ಯಾಕ್ಚರಿಂಗ್ ಸ್ವಂತ ಯೂನಿಟ್ ಇದೆ. ಮತ್ತು ಯಾರು ಹಾಂಗ್ಕಾಂಗಿಗೆ ಹೋದ್ರೆ ಹಾಂಗ್ಕಾಂಗಿಂದಲೂ ತರಿಸ್ತೀನಿ, ಎಂಟೋರಪ್ದಿಂದಲೂ ತರಿಸ್ತೀನಿ. ನಮಗೆ ಎಲ್ಲಿ ನಮಗೆ ಕ್ಯಾಶ್ ಪೇಮೆಂಟ್ ಕೊಡ್ತೀನಿ ಅಂದ್ರೆ ಸುರತ್ತಲ್ಲೇ ಕಮ್ಮಿ ರೇಟಲ್ಲಿ ಸಿಗುತ್ತೆ. BKC ಮುಂಬೈಲಿ, ಸುರತ್ತಲ್ಲಿ ನಾವು ಕ್ಯಾಶ್ ಪೇಮೆಂಟ್ ಕೊಡ್ತೀವಿ, ಆನ್ ದಿ ಸ್ಪಾಟ್ ಕಮ್ಮಿ ರೇಟಲ್ಲಿ ಸಿಗ್ಬಿಡುತ್ತೆ. ನಮ್ಮ 10% ಆರಾಮಾಗಿ ಅದರಲ್ಲಿ ನಮಗೆ ವಸೂಲಾಗುತ್ತೆ ಮೇಡಮ್, ಎಂತ ಇದಾಗಲ್ಲ. ನನ್ನ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನನಗೆ ಬೇಕು ಇಂಥದ್ದು 10 ಅಲ್ಲ 20 ಶೋರೂಮ್ ಮಾಡಿದ್ರೂ ಡೈಮಂಡ್ ಸಪ್ಲೈಗೆ ಏನು ಪ್ರಾಬ್ಲಮ್ ಆಗಲ್ಲ. ನನಗೆ ಡೈಮಂಡ್ ಸೋರ್ಸಸ್ ಫುಲ್ ಇದೆ. ನಮಗೆ ಸೋರ್ಸ್ ಏನು ಬೇಕು, ನಮ್ಮ ಕ್ಲೈಂಟ್ ಬರಬೇಕಿಲ್ಲ ಅಷ್ಟೇ. ಕ್ಲೈಂಟ್ಗಳಿಗೆ ಒಂದು ಖುಷಿ ಪಡಿಸ್ಬೇಕು ನಾವಿಲ್ಲಿ ಅಷ್ಟೇ. ಕ್ಲೈಂಟು ತಗೊಂಡು ಹೋದ್ರೆ ಅವ್ರು ಅರ್ಧ ರಾತ್ರಿಲಿ ಅವ್ರಿಗೆ ಬ್ಯಾಡ್ ಅಂದ್ರೆ ರಿಟರ್ನ್ ಕೊಡ್ಬೋದು. ನಾನು ಅಲ್ಲಿ ತಂದು ಎಕ್ಸ್ಚೇಂಜ್ ಆಫರ್ ಇರುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡೋದು. ಡೈಮಂಡು 100% ಕ್ಯಾಶ್ ಬ್ಯಾಕ್. ಈಗ 1 ಲಕ್ಷ ರೂಪಾಯಿ ಡೈಮಂಡ್ ವ್ಯಾಲ್ಯೂ 1 ಲಕ್ಷ ರೂಪಾಯಿಂದಿದೆ, ಅದೇನು ಡಿಸ್ಕೌಂಟ್ ಕೊಟ್ಟು ಏನು ರೇಟ್ ಇದೆ ಅದ್ರದ್ದು ಅಷ್ಟೇ ರೇಟ್ ಎನಿ ಟೈಮ್ ಅವರು ಇದನ್ನು ಕ್ಯಾಶ್ ಬ್ಯಾಕ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಸರ್, ನಿಮ್ಮ ಪ್ರಕಾರ ಒಳ್ಳೆ ಡೈಮಂಡ್ ಅಂದರೆ ಏನು? ಒಳ್ಳೆ ಡೈಮಂಡ್ ಅಂದರೆ VVS EF ಕಲರ್. VVS EF ಕಲರ್ ಅಂತ ಬಿಟ್ಟರೆ ಒಳ್ಳೆ ಡೈಮಂಡ್. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ನೋಡಿ ಮೇಡಮ್, VVS EF ಅಂದರೆ ಡೈಮಂಡಲ್ಲಿ VVS, VS, SI, I 4 ಕ್ವಾಲಿಟಿ ಬರುತ್ತೆ. VVS ಅಂದರೆ ಏಕ್ದಮ್ ಕ್ಲೀನ್, ಈ ಕನ್ನಡಿ ರೀತಿ ಏಕ್ದಮ್ ಕ್ಲೀನ್ VVS ಅಂದರೆ. VS ಅಂದರೆ ಬಾರಿಕ್ ಎಲ್ಲಾರು ಒಂದು ಸ್ವಲ್ಪ ಇದಿರುತ್ತೆ, ಡಿಮ್ ಇರುತ್ತೆ, ಅಲ್ಲ ಏನಾದ್ರು ಒಂಚೂರು ಹೊಡೆದಿರುತ್ತೆ ಒಂದು ಸೈಡಲ್ಲಿ, ಏನಾದ್ರು ಒಂದು ಪಾಯಿಂಟ್ ಒಂದು ಚಿಕ್ಕಿ ಆಗಿ ಏನಾದ್ರು ಒಂದು ಕಲೆ ಇರುತ್ತೆ ಅದರಲ್ಲಿ. SI ಅಂದರೆ ದೊಡ್ಡದಾಗಿ ಅರ್ಧ ಹೊಡೆದೋಗಿರುತ್ತೆ, ಇಲ್ಲಾಂದ್ರೆ ಅದ್ರೊಳಗೆ ಕಪ್ಪು ಒಂದು, ಅದು ಸ್ಟೋನು ಡೈಮಂಡ್ ಅಂದರೆ. ಡೈಮಂಡ್ ಅಂದ್ರೆ ಸ್ಟೋನ್ ಅದು. ನಾನು ಇದನ್ನು ಮಾಡಿದ್ದೀನಿ, ನನ್ನ ರಫ್ ಡೈಮಂಡ್ ಹೇಗೆ ಬರುತ್ತೆ ನನಗೆ ಹೊರದೇಶದಿಂದ, ಅದನ್ನು ಯಾವ ರೀತಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಅದನ್ನು ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅದನ್ನೆಲ್ಲ ಅದು ಶೂಟಿಂಗ್ ಮಾಡಿ ಹಾಕ್ತೀನಿ ನಾನು. ಅದನ್ನು ಸಹ ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಿದೆ ನನಗೆ. ಅವ್ರು ಕರ್ಕೊಂಡು ಹೋಗಿ ಎಲ್ಲ ಶೂಟಿಂಗ್ ಮಾಡಿ ಯಾವ ರೀತಿ ಡೈಮಂಡ್ ತಯಾರಾಗುತ್ತೆ, ಯಾವ ರೀತಿ ಏನೇನು ಆಗಬೇಕು ಅದನ್ನೆಲ್ಲ ನಾನು ತೋರಿಸ್ತೀನಿ ಅದನ್ನು. ಇದರಲ್ಲಿ VVS ಅಲ್ಲಿ ಅಂದರೆ ಅದು ಫಸ್ಟ್ ನಂಬರು. ಆಮೇಲೆ SI ಅಂದರೆ ಅದ್ರಲ್ಲಿ ಒಂದು ಸ್ವಲ್ಪ ಹೊಡೆದಿರುತ್ತೆ. I1 ಅಂದರೆ ಜಾಸ್ತಿ, ಅದೊಂದು ಸ್ವಲ್ಪ ಕ್ವಾಲಿಟಿ ಇದಾಗಿರುತ್ತೆ. ನಿಮ್ಮ ಹತ್ರ ಇರೋದೆಲ್ಲ VVS? ನನ್ನ ಹತ್ರ VVS ಇದೆ, VS ಇದೆ, SI ಇದೆ ಎಲ್ಲ. ಹಾಗೆ VVS 1 ಲಕ್ಷ ರೂಪಾಯಿ ರೇಟ್ ಆದರೆ ಅವ್ರ SI ಡೈರೆಕ್ಟ್ 70,000 ಆಗುತ್ತೆ, I1 ಡೈರೆಕ್ಟ್ 50-40,000 ಆಗುತ್ತೆ. ಹಾಗೆ ಅದರಲ್ಲಿ ಎಲ್ಲರೂ ಒಂದೇ ರೀತಿ ಇದೆಯಲ್ವ ಮೇಡಮ್. ನಾನು ಎಲ್ಲ ಕ್ವಾಲಿಟಿ ಇದ್ದೀನಿ, VVS ಇದೆ, SI ಇದೆ, VS ಇದೆ, ಎಲ್ಲ ಡೈಮಂಡು ಇದ್ದೀನಿ. ಯಾವ ರೇಂಜಿಗೆ ಬೇಕು ನೀವು ಹೇಳ್ತೀರಿ. VVS ಇದೆ, ಇದರಲ್ಲಿ ನನಗೆ SI ಬೇಕು, ಇದು 1 ಲಕ್ಷ ರೂಪಾಯಿ ರೇಟ್, ಇದು ನನಗೆ 40,000 ರೂಪಾಯಿ ರೇಟಲ್ಲಿ ಮಾಡಿಸ್ಕೊಡಿ, ಇದನ್ನು ಆರಾಮಾಗಿ ಮಾಡಿಸ್ಕೊಡ್ತೀನಿ. SI ಡೈಮಂಡೇ, ಅದ್ರ ಕ್ವಾಲಿಟಿ ಸ್ವಲ್ಪ ಫರಕ್ ಅಷ್ಟೇ. ಮೇಡಮ್ ಡಿಫ್ರೆನ್ಸ್ ಏನು ಇಲ್ಲ. ಇಲ್ಲಿ ದೊಡ್ಡ ಕಂಪ್ನಿಯವ್ರು ಇದಾರಲ್ಲ, ಕಾರ್ಪೊರೇಟ್ ಕಂಪ್ನಿಯವರು, ದೊಡ್ಡವರು ಬೇಕಾಗಿದೆಲ್ಲ ಮಾಡಿಟ್ಟಿರೋದವರು. ಬೇಕಾಗಿ 50-60 ಸಾವಿರ ರೂಪಾಯಿ ಸಿಗೋಂಥ ಜನ 2-2 ಲಕ್ಷ ರೂಪಾಯಿ ಮಾಡ್ತಾರೆ. ಕ್ಲೈಂಟ್ ಸಿಕ್ದಂಗೆ ಇದು ಬ್ರ್ಯಾಂಡ್ ಅದು. ಈಗ ಶರ್ಟಿಂದ ನಾನು ಹೇಳಿದ್ನಲ್ಲ, 200 ರೂಪಾಯಿ ಶರ್ಟು ಬ್ರ್ಯಾಂಡ್ನವರು 2,000 ರೂಪಾಯಿ ಮಾಡ್ತಾರೆ ಅಂತ. ಹಾಗೆ ಅವರು ಸಹ ಬ್ರ್ಯಾಂಡ್ ಅವ್ರದ್ದು ಪಬ್ಲಿಕ್ ಹಾಗೆ ಬ್ರ್ಯಾಂಡ್ ಬೇಕು ಅಂತಾರೆ. ಎಲ್ಲರೂ ಒಂದೇ ರೀತಿ ಇರಲ್ಲ. ಹಾಗೆ ನಾವು ಸಹ ಅದಕ್ಕಾಗಿ ಕಾರ್ಪೊರೇಟ್ ಕಂಪನಿ ಮಾಡಿದ್ವಿ. ನಾವು ಬ್ರ್ಯಾಂಡ್ ಅವೇರ್ನೆಸ್ ಮಾಡ್ಬೇಕಂತ ನಾವು ಸಹ ಹೋರಾಡ್ತಿದ್ವಿ. ನನ್ನ ಟೀಮು ತುಂಬ ದಿನ ರಾತ್ರಿ ಎಲ್ಲ ಪ್ರಯತ್ನ ಪಡ್ತಾ ಇದೆ. ನಾನು 100% ನಾನು ಸಹ 10ರಲ್ಲಿ ಒಂದು ಬ್ರ್ಯಾಂಡ್ ನಾನು ಮಾಡ್ತೀನಿ ಬೆಂಗಳೂರಲ್ಲಿ. ಹೇಗೆ ದೊಡ್ಡ ಬ್ರ್ಯಾಂಡ್ ಕಂಪ್ನಿಗಳಿದೆ ದೊಡ್ಡದು, ಅದೇ ರೀತಿ ನನ್ನ ಬ್ರ್ಯಾಂಡ್ನು ಸಹ ಆಲ್ ಓವರ್ ಇಂಡಿಯಾಕ್ಕೆ ವರ್ಲ್ಡಲ್ಲೂ ಸಹ ನೆಕ್ಸ್ಟ್ ಡೈಮಂಡ್ ಅನ್ನೋದು ಬಂದೇ ಬರುತ್ತೆ. Guys, do visit www.nestdiamonds.com for online shopping and catch up you in next episode.